ಪ್ರಸ್ತುತ ಪಂದ್ಯ ಕೂಡ ಸಾಗಿ ಬರ್ತಾ ಇದೆ. Are you ready? Line, on, go, on, play. ಕಬಡ್ಡಿ HYC ಹೆಸರುಗಟ್ಟದ ಸ್ಟಾರ್ ರೈಡರ್ ಪ್ರೋ ಕಬಡ್ಡಿಯಲ್ಲೂ ಸಹ ಹರಿಯಾಣ ಸ್ಟೀಲರ್ಸ್ ತಂಡವನ್ನು ಪ್ರತಿನಿಧಿಸಿರುವಂತಹ ಹೆಸರುಗಟ್ಟದ ಹೆಮ್ಮೆಯ ಪ್ರತಿಭೆ ಅರುಣ್ ಕುಮಾರ್ ಕಳೆದ ಬಾರಿಯ ಬೆಸ್ಟ್ ಡಿಫೆಂಡರ್ ಆಗಿ ಪ್ರಶಸ್ತಿಯನ್ನು ಪಡ್ಕೊಂಡಂತ ಆಟಗಾರ. ಸುಧಾಳಿಯಲ್ಲಿ ಶ್ರೀ ಸಾಯಿ ನೆಲಮಂಗಲ ತರದ ದಾಳಿಗಾರನ ಪರಿಚಯಿಸಿಕೊಳ್ತಾ ಬೋನಸ್ ಆನ್ ಆಗಿರುವ ಸಂದರ್ಭ 7 ಬಾರಿ ಡಿಫೆನ್ಸ್ ಭಾಗದಲ್ಲಿ ಗುರುತಿಸಿಕೊಳ್ತಾ ಇದ್ದವ. 2 ಬಲಿಷ್ಠ ತಂಡಗಳ ನಡುವೆ ಅಂಕಕ್ಕಾಗಿ ಹುಡುಕಾಟವನ್ನು ಸಲ್ಲಿಸಿಕೊಳ್ಳುವ ವೇಳೆಯಲ್ಲಿ ಅಂಕಗಳ ಜೋಡಣೆ ಆಗ್ಬೇಕಾಗಿದೆ. ಸುಧಾಳಿಯಲ್ಲಿ 5 ಸಂಖ್ಯೆ 8ರ ನವೀನ್ ಅನ್ನ ಪರಿಚಯಿಸಿಕೊಳ್ತಾ ಇದ್ದವ. ರಾಯಲ್ಸ್ ತಂಡದ ಹೆಸರಾಂತ ಕಬಡ್ಡಿ ಆಟಗಾರ ಆಗಿರುವಂತಹ ಶೇರ್ ಅವರ ಜೊತೆಯಲ್ಲಿ ಅವರ ಶಿಷ್ಯ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿರುವಂತಹ ನಾರಾಯಣಾಚಾರ್ಯ ಅವರು ಸಹ ಪಂದ್ಯವನ್ನ ವೀಕ್ಷಿಸ್ತಾ ಇದ್ದಾರೆ. ಅನೇಕ ಕಬಡ್ಡಿಯ ಸಾಧಕರು ಗ್ಯಾಲರಿಯಲ್ಲಿ ಆಸೀನರಾಗಿ ಪಂದ್ಯವನ್ನು ವೀಕ್ಷಿಸ್ತಾ ಇದ್ದಾರೆ. ನಿಜವಾಗ್ಲೂ ಈ ಒಂದು HMT ಕಾಲಿಂಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿಯವರು ಪ್ರತಿ ವರ್ಷವೂ ಸಹ ಈ ಒಂದು ಮೈದಾನದಲ್ಲಿ ಒಂದು ಹಬ್ಬದ ವಾತಾವರಣವನ್ನ ನಿರ್ಮಿಸ್ತಾರೆ. ಮುಂದಿನ ಪಂದ್ಯ ಚಾಮರಾಜಪೇಟೆ ವಿರುದ್ಧ ವಿಶ್ವೇಶ್ವರಯ್ಯ. 2 ತಂಡದ ನಾಯಕರೇ ತಮ್ಮ ತಂಡಗಳನ್ನು ಅಣಿಗೊಳಿಸಿ. ಮುಂದಿನ ಪಂದ್ಯ ಚಾಮರಾಜಪೇಟೆ ವಿರುದ್ಧ ವಿಶ್ವೇಶ್ವರಯ್ಯ. 2 ತಂಡದ ನಾಯಕರೇ ತಮ್ಮ ತಂಡಗಳನ್ನು ಅಣಿಗೊಳಿಸಿ. ಮಡಿದಾಳಿಯಲ್ಲಿ 5 ಸಂಖ್ಯೆ 9ರ ಅರಿವನ್ನು ಪರಿಚಯಿಸಿಕೊಳ್ತದ. ಅಲ್ಲಿ ಸ್ಕಾರ್ಪಿಯನ್ ಕಿಕ್ ಕಾಣುವಂತ ಪ್ರಯತ್ನಗಳು ಕಾರ್ನರ್ ವಿಭಾಗದಲ್ಲಿ ಒಳನುಗ್ಗಿ ಅಂಕಕ್ಕಾಗಿ ಹುಡುಕಾಟ ಬಂತು. ರೋಲಿಂಗ್ ಸ್ಕಿಲ್ ನ ಮುಖೇನ ಖಾತೆಯನ್ನು ಆರಂಭಿಸಿಕೊಳ್ತಾ ಇದ್ದ. ಒಂದು ಪಂದ್ಯಾಟ 1 ಆಲ್. ಗೆದ್ದಂತ ತಂಡಗಳಲ್ಲಿ ವಿನಂತಿ, ನಾಳೆ ಬೆಳಗ್ಗೆ ಸರಿಯಾಗಿ 8:30ಕ್ಕೆ ಕ್ವಾರ್ಟರ್ ಫೈನಲ್ ಪಂದ್ಯಗಳು ನಡೆಯಲಿದೆ. ಎಲ್ಲ ತಂಡದ ಆಟಗಾರರಿಗೆ ವಿನಂತಿ, ಗೆದ್ದಂತ ತಂಡಗಳಿಗೆ ಮೀನಾಕ್ಷಿ ಇನ್ನು ಪಂದ್ಯಗಳು ಬಾಕಿ ಇದೆ. ಸುಧಾಳಿಯಲ್ಲಿ 5 ಸಂಖ್ಯೆ 8ರ ನವೀನನ್ನ ಪರಿಚಯಿಸಿಕೊಳ್ತಾ ಇದ್ದ. ಬೋನಸ್ ಆನ್ ಆಗಿರುವ ಸಂದರ್ಭ 1-2ರಲ್ಲಿ ಪಂದ್ಯಾಟ ಬಂಧಿಸುವಂತ ಪ್ರಯತ್ನವಾಗಿತ್ತು. ಎರಡರಲ್ಲಿ ಪಂದ್ಯಾಟ 2 ಆಲ್. ಸುಧಾಳಿಯಲ್ಲಿ ಜಸರ್ ಮತ್ರಿ ತ್ರಿಭುವನ್ ಪ್ರಸ್ತುತ ದಾಳಿಯಲ್ಲಿರುವಂತ ದಾಳಿಗಾರ. ಬೋನಸ್ ಆನ್ ಆಗಿರುವ ಸಂದರ್ಭ ಬೋನಸ್ ಕಾಣುವಂತ ಪ್ರಯತ್ನಗಳು ಕಾರ್ನರ್ ವಿಭಾಗದಲ್ಲಿ ಸಾಕಷ್ಟು ನುಗ್ಗಿ ಅಂಕಗಳ ಜೋಡಣೆ ಆಗ್ತಾ ಇದೆ. ಅದು ಬೋನಸ್ ಅಂಕದೊಂದಿಗೆ ತ್ರಿಭುವನ್ ಅವರು ವಾಪಸ್ ಆಗಿದ್ದಾರೆ. 3-2 ಇನ್ ಫೇವರ್ ಆಫ್ ಶ್ರೀ ಸಾಯಿ ನೆಲಮಂಗಲ. ಯುವ ದಾಳಿಗಾರ HYC ಹೆಸರುಗಟ್ಟ ತಂಡದ ಯುವ ಪ್ರತಿಭೆ. ಅದ್ಭುತವಾದ ಟೈ ಹೋಲ್ಡ್ ಬಂತು. 4-2ರಲ್ಲಿ ಪಂದ್ಯ ಸಾಗಿ ಬರ್ತಾ ಇದ್ದ. 4-2. ಸುಧಾಳಿಯಲ್ಲಿ ಜಸ್ಟ್ ನಂಬರ್ 5 ಕೃಪಾ ಸಾಗರ್ನ ಪರಿಚಯಿಸಿಕೊಳ್ತಾ ಇದ್ದ. ಬೋನಸ್ ಆನ್ ಆಗಿರುವ ಸಂದರ್ಭ 6 ಆಟಗಾರ ನಡುವೆ ರೈಟ್ ರೈಡರ್ ಸುರುಕಿನ ಒಂದು ಪಾದಗಳ ಚಲನೆಯೊಂದಿಗೆ ಯಾವುದೇ ಅಂಕಲದ ಒಂದು ಎಂಟಿ ರೈಡರ್ನಿಗೆ ವಾಪಸ್ ಆದ್ರು. ಸುಧಾಳಿಯಲ್ಲಿ HYC ತಂಡದ ಪ್ರಮುಖ ದಾಳಿಗಾರನ ಗುರುತಿಸಿಕೊಳ್ತಾ ಇದ್ದ. ಕಬಡ್ಡಿ ಅಪ್ಪಾರೆ ಜಸ್ಟ್ ನಂಬರ್ 9 ಬೋನಸ್ ಆನ್ ಆಗಿರುವ ಸಂದರ್ಭ 7 ಬಾರಿ ಡಿಫೆನ್ಸಿವ್ ಭಾಗದಲ್ಲಿ ಗುರುತಿಸಿಕೊಳ್ತಾ ಇದ್ದ. ಕಿಕ್ ಆಗುವ ಪ್ರಯತ್ನವಾಗಿತ್ತು. ಅಲ್ಲಿ ಡಿಫೆನ್ಸ್ ವಾಟ್ ಅ ಬ್ಯೂಟಿಫುಲ್ ಟ್ಯಾಕಲ್. ಸಮಯಕ್ಕೆ ಸರಿಯಾಗಿ ಮನೋಜ್ ಒಬ್ಬ ಸಬ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿರುವಂತಹ ಹೆಮ್ಮೆಯ ಆಟಗಾರ.
ಸುಮತ ದಾಳಿಯಲ್ಲಿ ಜಯಶ್ರೀಮತ್ ತ್ರಿಭುವನನ್ನು ಪರಿಚಯಿಸಿಕೊಳ್ತಾ ಇದ್ದ ರನ್ನಿಂಗ್ ಅಟ್ಯಾಕ್ ಪ್ರಯತ್ನವಾಗಿತ್ತು. ಅಲ್ಲಿ ವೇಗದ ದಾಳಿಯನ್ನು ನಡೆಸಿಕೊಳ್ಳುವಂತ ಪ್ರಯತ್ನಗಳು. ಇವತ್ತು ಶಭಾಗದ ಕವರ್ ಪ್ರತಿಭೆ ನಂದೀಶ ಜಯಶ್ರೀಮಠ್ ಅದ್ಭುತವಾದ ಡ್ಯಾಶ್ ಬಂತು ನಂದೀಶ್ ಅವರ ಮುಖೇನ. ಅದೇ ರೀತಿಯಲ್ಲಿ ಉತ್ತಮವಾದ ಸಪೋರ್ಟ್ ಮಂಜು ಅವರ ಮುಖೇನ ಕಂಡ್ಕೊಂಡ್ವಿ. ಎಲ್ಲ ಮಹಿಳಾ ತಂಡಕ್ಕೆ ವಿನಂತಿ. ದಾಳಿಯಲ್ಲಿ ಜಯಶ್ರೀಮಠ್ ನವೀನ ಆಡ್ರಿ ನೀವು. ಎಲ್ಲ ಮಹಿಳಾ ತಂಡಗಳಿಗೆ ಒಂದು ಸೂಚನೆ ಆಗಿರುತ್ತೆ. ದಯವಿಟ್ಟು ಇವತ್ತು ಪಂದ್ಯ ಆಡಕ್ಕೆ ಸಾಧ್ಯವಾಗದ ಕಾರಣ ನಾಳೆ ಸರಿಯಾಗಿ 3 ಗಂಟೆಗೆ ತಮ್ಮ ಪಂದ್ಯಗಳಿರುತ್ತೆ. ಎಲ್ಲ ಮಹಿಳಾ ತಂಡಗಳಿಗೆ ಸೂಚನೆ ಆಗಿರುತ್ತೆ. ನಾಳೆ ಸರಿಯಾಗಿ 3 ಗಂಟೆಗೆ ಪಂದ್ಯಗಳು ಪ್ರಾರಂಭವಾಗಲಿದೆ. ಎಲ್ಲ ಮಹಿಳಾ ತಂಡಕ್ಕೆ ಸೂಚನೆ. ಭಾಗದ ಕಾರ್ನರ್ ಪ್ರತಿಭೆ ನವೀನ ಇವನದು ಸುರಕ್ಷಿತ ಕೈಗಳು. ಅದ್ಭುತವಾದ ಆಂಕಲ್ ಅನ್ನು ಕಂಡ್ಕೊಂಡ್ವಿ. 5-6 ಪಂದ್ಯ ಸಾಗಿ ಬರ್ತಾ ಇದೆ. 6-5 ದಾಳಿಯಲ್ಲಿ ಜಯಶ್ರೀಮಠ್ ಅರುಣ್ ಕುಮಾರ್ ಪರಿಚಯಿಸಿಕೊಳ್ತಾ ಇದ್ದಾವ. ಬೋನಸ್ ಆಫ್ ಆಗಿರುವಂತಹ ಸಂದರ್ಭ. 4 ಡಿಫೆನ್ಸ್ ಆ ಭಾಗದಲ್ಲಿ ಗುರುತಿಸಿಕೊಳ್ತಾ ಇದ್ದಾವ. ದಯವಾಡಿಯಲ್ಲಿ ಸ್ಕೋರ್ ಬೋರ್ಡ್ ನಲ್ಲಿ ಇರುವಂತಹ ಪುಟ್ಟವಾಣಿಗಳು ಸ್ವಲ್ಪ ಕೆಳಗೆ ಬನ್ನಿ. ದಾಳಿಯಲ್ಲಿ ಜಯಶ್ರೀಮಠ್ ಸಭೆಯನ್ನ ಯೋಗೇಶ್ ಇಲ್ಲಿ ಡುಕ್ಕಿಯನ್ನು ಬಂತು. ಬಾಕ್ರೇನ ಸಮೀಪದಲ್ಲಿ ಯೋಗಿಯ ಬಂಧನವಾಗ್ತಾ ಇದೆ. ಆ ಭಾಗದಲ್ಲಿ HYC ಡಿಫೆನ್ಸ್ ಕೆಲಸ ಮಾಡಿಕೊಳ್ತಾ ಇದೆ. ಎಸ್ 6-7 ಪಂದ್ಯ ಸಾಗಿ ಬರ್ತಾ ಇದೆ. ದಾಳಿಯಲ್ಲಿ ಶ್ರೀ ಸಾಯಿ ನೆಲಮಂಗಲ ತಂಡದ ದಾಳಿಗಾರನ ಗುರುತಿಸಿಕೊಳ್ತಾ ಇದ್ದಾವೆ. ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಸಂಖ್ಯೆ 8 ನವೀನನ್ನ ಪರಿಚಯಿಸಿಕೊಳ್ತಾ ಇದ್ದವ. ಸುಪಡೆಗಲ್ಲಾಗಿರುವ ಸಂದರ್ಭ. ಡೈವಿಂಗ್ ಅಟ್ಯಾಕ್ ಪ್ರಯತ್ನವಾಗಿತ್ತು. ವೇಗದ ದಾಳಿ ನೇರವಾಗಿ ಕಾರ್ನರ್ ಮೇಲೆ ಅಟ್ಯಾಕ್ ಬಂತು. 8-6 ಪಂದ್ಯ ಸಾಗಿ ಬರ್ತಾ ಇದೆ. 8-6 ಇನ್ ಫೇವರ್ ಆಫ್ HYC ಹೆಸರಘಟ್ಟ. 8-6 2 ಅಂಕದ ಮುನ್ನಡೆಯಲ್ಲಿ HYC ಹೆಸರುಘಟ್ಟ. ಆಲೋಟ ಹೊಸ್ತಿಲಲ್ಲಿ ಶ್ರೀ ಸಾಯಿ ನೆಲಮಂಗಲ ಇದ್ದ ಕಮ್ ಬ್ಯಾಕ್ ಮಾಡ್ತಾರ ಕಾದ್ ನೋಡ್ಬೇಕಾಗಿದೆ. 2 ಅದ್ಭುತವಾದಂತಹ ತಂಡಗಳು. ಶ್ರೀ ಸಾಯಿ ನೆಲಮಂಗಲ ತಂಡದ ಯುವ ದಾಳಿಗಾರ 7 ಆಟಕ ನಡುವೆ ಒಂದು ಬೋನಸ್ ಅಂಕದೊಂದಿಗೆ ವಾಪಸ್ ಆಗಿದ್ದಾರೆ. 8-7 ಹೆಸರುಘಟ್ಟ ತಂಡದ ನವೀನ್. ಎಲ್ಲ ಮಹಿಳಾ ತಂಡಗಳಲ್ಲಿ ಒಂದು ವಿನಂತಿ. ನಾಳೆ ಸರಿಯಾಗಿ 3 ಗಂಟೆಗೆ ತಮ್ಮ ಪಂದ್ಯ ಇರುತ್ತೆ. ಎಲ್ಲ ತಂಡಗಳಿಗೆ ಸೂಚನೆ 3 ಗಂಟೆಗೆ ಬಂದ್ಬಿಡಿ. ನಾಳೆ 3 ಗಂಟೆಗೆ. ಇಂದು ಸುಮಾರು ಪ್ರೋಗ್ರಾಮ್ಗಳು ಇರುವುದರಿಂದ ಪಂದ್ಯಗಳು ನಾಳೆ
3 ಗಂಟೆಗೆ ಮಹಿಳಾ ಪಂದ್ಯವನ್ನು ಮುಂದೂಡಲಾಗಿದೆ. ಹಾಗೆ ಬೆಳಿಗ್ಗೆ ಕ್ವಾರ್ಟರ್ ಫೈನಲ್ ಪಂದ್ಯಗಳಿರುತ್ತೆ. 8-7 ಕೇವಲ 1 ಅಂಕದ ಅಲ್ಪ ಮುನ್ನಡೆ HYC ಹೆಸರುಘಟ್ಟ. ಇದೇ ಮೈದಾನದಲ್ಲಿ 2022ರಲ್ಲಿ ನಡೆದಂತಹ ಕಬಡ್ಡಿ ಪಂದ್ಯಾವಳಿಯಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದಂತ HYC ಹೆಸರುಘಟ್ಟ ಮೊದಲ ಬಾರಿ ನಡೆದಂತಹ ಕಬಡ್ಡಿ ಪಂದ್ಯಾವಳಿಯಲ್ಲಿ ತೃತೀಯ ಸ್ಥಾನವನ್ನು ಪಡ್ಕೊಂಡಿತ್ತು. ಸೂಪರ್ ಕೆಲವನಾಗಿದ್ದ ಶ್ರೀ ಸಾಯಿ ನೆಲಮಂಗಲದ ಇಬ್ಬರು ಆಟಗಾರ ನೋಡಿದ HYC ಹೆಸರುಘಟ್ಟ ತಂಡದ ಒಬ್ಬ ಶ್ರೇಷ್ಠ ಆಲ್ರೌಂಡರ್ ಆಟಗಾರ ನವೀನ್. ಸಾಕಷ್ಟು ಒಳನುಗ್ಗಿದ್ರು, ಈ ಬಾರಿ ಎಡವಿದ್ರು, ಆದ್ರೆ ಅದ್ಭುತವಾದಂತಹ ರೀಚ್ 2+2 4 ಪಾಯಿಂಟ್ HYC ಹೆಸರುಘಟ್ಟ ಲೋನ ಅಂಕವನ್ನು ಪಡ್ಕೊಳ್ತಾ ಇಲ್ಲಿ 5 ಅಂಕದ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ HYC ಹೆಸರುಘಟ್ಟ. ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ವಿಶ್ವ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಕಾರದೊಂದಿಗೆ ನಂದೀಶ ಒಬ್ಬ ಶ್ರೇಷ್ಠ ಡಿಫೆಂಡರ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿರುವಂತಹ ಆಟಗಾರ ಜರ್ಸಿ ನಂಬರ್ 2 ನಲ್ಲಿ ಒಂದು ಅತ್ಯುತ್ತಮವಾದಂತಹ ಟ್ಯಾಕಲ್ ನೊಂದಿಗೆ ತಂಡಕ್ಕೆ ಆಸರೆ ಆಗ್ತಾ ಇದ್ದಾನೆ. ಎಸ್ 13-7 ಪಂದ್ಯಾಟ ಸಾಗಿ ಬರ್ತಾ ಇದೆ. 13-7 ಇನ್ ಫೇವರ್ ಆಫ್ HYC ಹೆಸರುಘಟ್ಟ. ಎಸೆದಾಳಿಯಲ್ಲಿ ಏದು ಸಂಖ್ಯೆ 9 ಅರುಣ್ ಪರಿಚಯಿಸಿಕೊಳ್ತದ ಜಸ್ಟ್ ನಂಬರ್ 9 ಅರುಣ್ ಕುಮಾರ್ ಪ್ರಸ್ತುತ ದಾಳಿಯಲ್ಲಿರುವ ದಾಳಿಗಾರ. HYC ಹೆಸರುಘಟ್ಟದ ಪ್ರಮುಖ ದಾಳಿಗಾರನ ಗುರುತಿಸಿಕೊಳ್ಳುವ ಪ್ರಯತ್ನಗಳು. ಬೋನಸ್ ಆನ್ ಆಗಿರುವ ಸಂದರ್ಭ ಆರ್ವರ್ ಡಿಫೆನ್ಸ್ ಸ್ಪಷ್ಟ ಅಂಕದ ಮುನ್ನಡೆಯಲ್ಲಿರುವಂತಹ ಹೆಸರುಘಟ್ಟ ತಂಡದ ಆಟಗಾರರು. 13-7 ಪಂದ್ಯಾಟ ಸಾಗಿ ಬರ್ತಾ ಇದೆ. 13-7 ಎಸಮತ ದಾಳಿಯಲ್ಲಿ 5 ಸಂಖ್ಯೆ 3 ತ್ರಿಭುವನ್ ಅನ್ನು ಪರಿಚಯಿಸಿಕೊಳ್ತಾ ಇದ್ದ ಶ್ರೀ ಸಾಯಿ ನೆಲಮಂಗಲದ ಪರವಾಗಿ ಜರ್ಸಿ ನಂಬರ್ 3 ಪ್ರಸ್ತುತ ದಾಳಿಯಲ್ಲಿರುವಂತಹ ದಾಳಿಗಾರ. ಬೋನಸ್ ಆನ್ ಆಗಿರುವಂತಹ ಸಂದರ್ಭ ರನ್ನಿಂಗ್ ಅಟ್ಯಾಕ್ ನ ಪ್ರಯತ್ನವಾಗಿತ್ತು, ನೇರವಾಗಿ ಕವರ್ಸ್ ಮೇಲೆ ಅಟ್ಯಾಕ್ ಬಂತು. ಸ್ಪಷ್ಟ ಅಂಕದ ಹುಡುಕಾಟದಲ್ಲಿರುವಂತಹ ಅವಳಿ ತಂಡದ ಆಟಗಾರ ನಡುವೆ ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳುವಂತ ಪ್ರಯತ್ನಗಳು. 8-13 ಪಂದ್ಯಾಟ ಸಾಗಿ ಬರ್ತಾ ಇದೆ. ಪ್ರಥಮಾರ್ಧದ ಮುಕ್ತಾಯದಲ್ಲಿ 13-8 ಪಂದ್ಯಾಟ ಸ್ಪಷ್ಟ ಅಂಕದ ಮುನ್ನಡೆಯಲ್ಲಿರುವಂತಹ HYC ಹೆಸರುಘಟ್ಟ. ಹಾಫ್ ಟೈಮ್ ಸ್ಕೋರ್ ಈಸ್ 13-8 ಇನ್ ಫೇವರ್ ಆಫ್ HYC ಹೆಸರುಘಟ್ಟ. 5 ಅಂಕದ ಮುನ್ನಡೆ. 2ನೇ ಕರೆ ಚಾಮರಾಜಪೇಟೆ ವಿರುದ್ಧ ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್. ಎಸಲಿ ಮುಂದಿನ ಪಂದ್ಯಾಟಕ್ಕಾಗಿ ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧವಾಗಿ ಚಾಮರಾಜಪೇಟೆ 2 ತಂಡಗಾರರು ಸಿದ್ಧತೆಯಲ್ಲಿರಬೇಕು. ಎಸಲಿ ದ್ವಿತೀಯಾರ್ಧ ಪ್ರಾರಂಭ ಆಗ್ಬೇಕಾಗಿದೆ. ಅಂಕಗಳ ಜೋಡಣೆ ಬೇಕಾಗಿದೆ ಶ್ರೀ ಸಾಯಿ ನೆಲಮಂಗಲಕ್ಕೆ. ಎಸಲಿ ಆಟಗಾರರು ಲೈನ್ ಅಪ್ ಅನ್ನ ಮಾಡಿ ಎಸ್ ಕಡು ಎಸಲಿ 2 ತಂಡದ ಆಟಗಾರರಿಗೆ ಹಸ್ತಲಾಘನೀಯ ಕಾರ್ಯಕ್ರಮ ಸಾಗಿ ಬರ್ತಾ ಇದೆ. ಆಗಮಿಸಿಕೊಂಡಂತ ಎಲ್ಲ ಗಣ್ಯಾತಿ ಗಣ್ಯರಿಂದ ಇಲ್ಲಿ ಒಂದು
ಹಸ್ತಲಾಗಣೆಯ ಕಾರ್ಯಕ್ರಮ ಪ್ರಸ್ತುತ ಪಂದ್ಯಕೂಟ HYC ಹೆಸರುಘಟ್ಟ ವಿರುದ್ಧವಾಗಿ ಶ್ರೀ ಸಾಯಿ ನೆಲಮಂಗಲ ಹತ್ತಿರದ ಆಟಗಾರಿಕೆಯಲ್ಲಿ ಒಂದು ಹಸ್ತಲಾಗಣೆಯ ಕಾರ್ಯಕ್ರಮ ಸಾಗಿ ಬರ್ತಾ ಇದೆ. ಅದ್ಭುತವಾದ ಎರಡು ತಂಡಗಳು ದೈತ್ಯ ಪ್ರತಿಭೆಗಳನ್ನ ಒಳಗೊಂಡಂತೆ ಇಲ್ಲಿ ಶ್ರೀ ಸಾಯಿ ನೆಲಮಂಗಲ ಹತ್ತಿರದ ಆಟಗಾರನ ಗುರುತಿಸಿಕೊಳ್ಳುವಂತ ಪ್ರಯತ್ನಗಳು ಈ ಹಂತದವರೆಗೂ ಮುಗ್ದಿತ್ತು. ಪ್ರಥಮಾರ್ಧ ಮಾತ್ರ ಈಗ ದ್ವಿತೀಯಾರ್ಧ ಪ್ರಾರಂಭವಾಗಬೇಕಾಗಿದೆ. ಪಂದ್ಯಾರ್ಧ ಕಾವು ಹೆಚ್ಚಾಗುತ್ತಾ ಕಾದು ನೋಡ್ಬೇಕಾಗಿದೆ. ಆದರೆ ಡಾಲರ್ಸ್ ಕಾನಲ್ಲಿ ಇಲ್ಲಿ ಸೌಂಡ್ ಕಮ್ಮಿ ಆಗ್ತಾ ಇದೆ. ಇಲ್ಲಿ ಸೌಂಡ್ ಬರ್ಲಿ. ಇಲ್ಲ ಎಲ್ಲ ಬೇಗ ಮಲಗಿದ್ರೆ ಹೇಗೆ? ಹದಿಮೂರು ಎಂಟರಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದೆ. 39 HMT ಕಾಲನಿ ಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ದಿವಂಗತ ಜಾಲಹಳ್ಳಿ ಕೆ ರಾಮಯ್ಯ ಅವರ ಸಭೆ ನೆನಪಿಗಾಗಿ ಬೆಳ್ಳಿಯ ಕಬಡ್ಡಿ ರೋಲಿಂಗ್ ಟ್ರೋಫಿ 2024 ಅದ್ದೂರಿಯಾಗಿ 4 ದಿನಗಳ ಕಾಲ ಕಬಡ್ಡಿ ಹಬ್ಬವನ್ನು ಸಾಗಿಸಿಕೊಳ್ಳುವ ಪ್ರಯತ್ನ. 3 ದಿನದಿಂದ ಪಂದ್ಯಾಟಗಳು ಪ್ರಾರಂಭಗೊಂಡಿದ್ದಾಗಿದೆ. ನಾಳೆಯ ದಿನ ಕೂಡ ಸಾಕಷ್ಟು ರೋಚಕ ರೋಮಾಂಚನಕಾರಿ ಪಂದ್ಯಾಟ. ಯಾರಾಗ್ತಾರೆ ಬೆಂಗಳೂರು ಚಾಂಪಿಯನ್ ಟ್ರೋಫಿ 2024 ವಿನ್ನರ್ಸ್? ನಾಳೆ ಕಾದು ನೋಡ್ಬೇಕಾಗಿದೆ. ಸಾಕಷ್ಟು ಪ್ರತಿಷ್ಠಿತ ತಂಡಗಳು, ಸಾಕಷ್ಟು ಅನುಭವಿ ಆಟಗಾರನ ಒಳಗೊಂಡಂತೆ 19ನೇ ಆವೃತ್ತಿಯ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಕೂಟ ಚಂದ್ರನನ್ನೇ ನಾಚುವಂತ ಕೃತಕ ಬೆಳಕಿನಲ್ಲಿ ಸಾಗಿ ಬರ್ತಾ ಇದೆ. ಬೆಂಗಳೂರು ಚಾಂಪಿಯನ್ ಟ್ರೋಫಿ 2024. ಸರ್ ನೆಕ್ಸ್ಟ್ ಮ್ಯಾಚ್ ಒಂದು ಕಾಲ್ ಫಾರ್ಮ್ ಮಾಡ್ಬಿಡಿ ಸರ್. ಕನ್ನಡ ವರ್ಲ್ಡ್ ಕಪ್ ಅದು ಪಾಂಡರಂಗ ಇದು ಅದಾದ್ಮೇಲೆ ಅವ್ರು ಇನ್ನೂ ಮೈಕ್ ಕೊಟ್ಟರು. ಅವ್ರು ಗುರುವಣ್ಣ ಎಂತ ಒಬ್ಬರೇ ಗೊತ್ತಿಲ್ಲ. ಫೋನ್ ಮಾಡಲಾ? ಮಾಡಿ ಫೋನ್ ಮಾಡಿ ಹೇಳಿ. ಈ ಒಂದು ಟೂರ್ನಮೆಂಟ್ಗೆ ಸಾಕಷ್ಟು ಸಹಕಾರವನ್ನು ನೀಡಿದಂತ ರಮೇಶ್, ವೈಸ್ ಪ್ರೆಸಿಡೆಂಟ್ ಬಿಬಿಎಂಪಿ, ಇವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಒಂದು ಗೌರವಪೂರ್ವಕ ಸಮರ್ಪಣೆಯನ್ನು ಸಲ್ಲಿಸಿಕೊಳ್ತಾ ಇದ್ದಾವೆ. HMT ಕಾಲನಿ ಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿಯಿಂದ ಒಂದು ಅಭಿನಂದನಾ ಕಾರ್ಯಕ್ರಮ ಸಾಗಿ ಬರ್ತಾ ಇದೆ. ದಯಮಾಡಿ ಎಲ್ಲ ಜೋರಾದ ಕೈ ಚಪ್ಪಾಳೆಗಳು. ಕನ್ನಡ ಸೇನೆಯ ಅಧ್ಯಕ್ಷರು ಪಾಂಡುರಂಗ ಅವರು. ಅದೇ ರೀತಿಯಲ್ಲಿ ಕನ್ನಡ ಸುದ್ದಿಯ ಅಧ್ಯಕ್ಷರಾದಂತ ಪಾಂಡುರಂಗ ಸರ್ ಕೂಡ ಆಗಮಿಸಿಕೊಂಡಿದ್ದೀರಿ. ನಿಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾದ ಅಭಿನಂದನೆಗಾಗಿ ಕರೆಯನ್ನು ರವಾನಿಸಿಕೊಳ್ತಾ ಇದ್ದಾವೆ. ಕನ್ನಡ ಪರವಾಗಿ ಯಾವುದೇ ರೀತಿಯ ಹೋರಾಟ ಯಾವುದೇ ಇದ್ರೂ ಕೂಡ ಮುಂಚೂಣಿಯಲ್ಲಿರುವಂತವರು. HMT ಕಾಲನಿ ಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿಯಿಂದ ಒಂದು ಗೌರವ ಸಮರ್ಪಣೆ ಸಾಗಿ ಬರ್ತಾ ಇದೆ. ದಯಮಾಡಿ ಆಗಮಿಸಿಕೊಂಡಂತ ಎಲ್ಲ ಪ್ರೇಕ್ಷಕರು ಚಪ್ಪಾಳೆ ಮೂಲಕ ನಿಮ್ಮ ಶುಭಾಶಯಗಳನ್ನು ತಿಳಿಸಿಕೊಳ್ಳಿ. ಒಂದು ನೆನಪಿನ ಕಾಣಿಕೆ ಕೊಡು ಮೂಲಕ ಇಲ್ಲಿ ಆಟಗಾರನ ಮತ್ತೆ ಪಂದ್ಯಾಟ ಪುನರಾರಂಭಗೊಳ್ಳಬೇಕಾಗಿದೆ.
ದ್ವಿತೀಯಾರ್ಧ ಪ್ರಾರಂಭಗೊಳ್ತಾ ಇದೆ. 13-8ರಲ್ಲಿ ಪಂದ್ಯಾಟ. ಇಲ್ಲಿ ರೋಚಕ ಸೆಣಸಾಟ ಬರ್ತಾ ಇದೆ. ಎರಡು ಪ್ರತಿಷ್ಠಿತ ತಂಡಗಳು ಆ ಭಾಗದಲ್ಲಿ ಉದಯೋನ್ಮುಖ ತಾರಗಳನ್ನು ಗುರುತಿಸಿಕೊಳ್ಳಲು ಪ್ರಯತ್ನವಾಗ್ತಾ ಇದೆ. ಬೆಂಗಾಲ್ ವಾರಿಯರ್ಸ್ ನ ಮನೋಜ್ ಬಂದವನಂತೆ. ಅದೇ ರೀತಿಯಲ್ಲಿ ಪ್ರೊ ಕಬಡ್ಡಿ ತಾರಾದಂತ ಮನೋಜ್ ಕೂಡ ಅವರು ಕೂಡ ಆಗಮಿಸಿಕೊಂಡಿದ್ದಾರೆ. ಸಿಂಹನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತ ಬಯಸಿಕೊಳ್ತಾ ಇದ್ದಾರೆ. ಎಸೆದಾಳಿಯಲ್ಲಿ 5 ಸಂಖ್ಯೆ 5ರ ದಾಳಿಗಾರರ ಪರಿಚಯಿಸಿಕೊಳ್ತಾ ಇದ್ದಾರೆ. ಬೋನಸ್ ಆನ್ ಆಗಿರುವ ಸಂದರ್ಭ 5 ಡಿಫೆನ್ಸ್ 6 ಡಿಫೆನ್ಸ್ ಅಲ್ಲಿ ಬೋನಸ್ ಕಾಣುವಂತ ಪ್ರಯತ್ನವಾಗಿತ್ತು. ಎಸ್ 13-9ರಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದೆ. 39 ದಾಳಿಯಲ್ಲಿ 5 ಸಂಖ್ಯೆ 9ರ ಅರುಣ್ ಕುಮಾರ್ ಪರಿಚಯಿಸಿಕೊಳ್ತಾ ಇದ್ದಾರೆ. ಪ್ರಸ್ತುತ HYC ಹೆಸರುಗಂಡು ತಡೆದ ಪ್ರಮುಖ ದಾಳಿಗಾರನನ್ನು ಗುರುತಿಸಿಕೊಳ್ಳುವ ಪ್ರಯತ್ನಗಳು. 4 ಅಂಕದ ಮುನ್ನಡೆಯಲ್ಲಿರುವ ತಂಡ. ಯಶಮತ ದಾಳಿಯಲ್ಲಿ 5 ಸಂಖ್ಯೆ 5ರ ಕೃಪಾಸಾಗರ್ನ ಪರಿಚಯಿಸಿಕೊಳ್ತದೆ. ಜಸ್ ನಂಬರ್ 5 ಕೃಪಾಸಾಗರ್ ಅದ್ಭುತವಾದ ಡಬಲ್ ಕೈ ಹೊಂಟು. ಅಷ್ಟೇ ರೀತಿಯಾದ ಸಪೋರ್ಟ್ ಕೂಡ ಬರ್ತಾ ಇದೆ. ಕಾರ್ನರ್ ತೆಗೆದಿದೆ ಮಂಜುನಾಥ್ ಜಸ್ ನಂಬರ್ 14. ಯಶಮತ ದಾಳಿಯಲ್ಲಿ 5 ಸಂಖ್ಯೆ 8ರ ನವೀನನನ್ನು ಪರಿಚಯಿಸಿಕೊಳ್ತಾ ಇದೆ. ಜಸ್ ನಂಬರ್ 8 ನವೀನ ಪ್ರಸ್ತುತ ದಾಳಿಯಲ್ಲಿರುವಂತ ದಾಳಿಗಾರ. ಡೈವಿಂಗ್ ತ್ವರಿತವಾಗಿತ್ತು. ಅಲ್ಲಿ ಅಂಕಗಳ ಜೋಡಣೆ ಆಗ್ತಾ ಇದೆ. 15-9ರಲ್ಲಿ ಪಂದ್ಯಾಟ. 59 ಎಸಮತ ದಾಳಿಯಲ್ಲಿ ಜಸ್ ನಂಬರ್ 3 ಶ್ರೀ ಸಾಯಿ ನೆಲಮಂಗಲ ಪರವಾಗಿ ಅಂಕದ ಹುಡುಕಾಟದಲ್ಲಿರುವಂತ ಆಟಗಾರ. ರನ್ನಿಂಗ್ ಅಟ್ಯಾಕ್ ಪ್ರಯತ್ನವಾಗಿತ್ತು. ನೇರವಾಗಿ ಆ ಭಾಗದ ಕವರ್ಸ್ ಮೇಲೆ ಅಟ್ಯಾಕ್ ಬಂತು. ಅದ್ಭುತವಾದ ಹ್ಯಾಂಡ್ ಟಚ್. 10-15ರಲ್ಲಿ ಪಂದ್ಯಾಟ. ದಾಳಿಯಲ್ಲಿ 5 ಸಂಖ್ಯೆ 6ರ ದಾಳಿಗಾರನ ಪರಿಚಯಿಸಿಕೊಳ್ತಾ ಇದ್ವ. ಚೇತನ್ ಪ್ರಸ್ತುತ ದಾಳಿಯಲ್ಲಿರುವಂತ ದಾಳಿಗಾರ. ರನ್ನಿಂಗ್ ಕಿಕ್ ಕಾಣುವಂತ ಪ್ರಯತ್ನಗಳು. ಬೋನಸ್ ಆನ್ ಆಗಿರುವಂತ ಸಂದರ್ಭ. ಸಾಕಷ್ಟು ಒಳನುಗ್ಗಿ ಅಂಕದ ಹುಡುಕಾಟದಲ್ಲಿರುವಂತ ದಾಳಿಗಾರ. ಸ್ಪಷ್ಟ ಅಂಕದ ಮುನ್ನಡೆಯಲ್ಲಿರುವಂತ ತಂಡ. ಸಮಯದ ಸದುಪಯೋಗವನ್ನು ಪಡೆದುಕೊಳ್ತಿರುವ ದಾಳಿಗಾರ. ಎಸಮತ ದಾಳಿಯಲ್ಲಿ ಶ್ರೀ ಸಾಯಿ ನೆಲಮಂಗಲ ತಂಡದ ಸ್ಟಾರ್ ರೈಡರ್ ಜರ್ಸಿ ನಂಬರ್ 5 ಕೃಪಾಸಾಗರ್ ಪ್ರಸ್ತುತ ದಾಳಿಯಲ್ಲಿರುವಂತ ದಾಳಿಗಾರ. ಕಾಣಬಲ್ಲದ ಪ್ರಯತ್ನಗಳು. ಕ್ವಾರ್ಟರ್ ಭಾಗದಲ್ಲಿ ಸಾಕಷ್ಟು ಒಳನುಗ್ಗಿ ಅಂಕಗಳ ಜೋಡಣೆ ಆಗ್ತಾ ಇದೆ. 15ರಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದೆ. 15-11 ಇನ್ ಫೇವರ್ ಆಫ್ HYC ಹೆಸರಘಟ್ಟ. ದಾಳಿಯಲ್ಲಿ ಜಸ್ ನಂಬರ್ 9 ಅರುಣ್ ಕುಮಾರ್. ಅದ್ಭುತವಾದ ಡೈಮಂಡ್ ಡೈಶ್. ಇಲ್ಲಿ ಅರುಣನ ಬಂಧನವಾಗ್ತಾ ಇದೆ. 15-12ರಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದೆ. 15-12 ಇನ್ ಫೇವರ್ ಆಫ್ HYC ಹೆಸರಘಟ್ಟ. ಎಸಮತ ದಾಳಿಯಲ್ಲಿ ಜಸ್ ನಂಬರ್ 5 ಇಲ್ಲಿ ಪಂದ್ಯಾಟದ ಚಿತ್ರಣ ಬದಲಾಗ್ತಾ ಇದೆ. ಸ್ಪಷ್ಟ ಅಂಕದ ಮುನ್ನಡೆಯಲ್ಲಿದ್ದಂತ ತಂಡ ಇದೀಗ 15-13ಕ್ಕೆ ಸಾಗಿಸಿಕೊಳ್ಳುವಂತ ಪ್ರಯತ್ನಗಳು. 15-13 ಇನ್ ಫೇವರ್ ಆಫ್ ಹೆಸರಘಟ್ಟ. 2 ಅಂಕದ ಅಲ್ಪ ಮುನ್ನಡೆಯಲ್ಲಿರುವಂತ ತಂಡ. ಈಗಾಗಲೇ ಪ್ರಮುಖ ಸ್ಟಾರ್ ಆಟಗಾರನನ್ನ ಹೊರಗಿಡುವಲ್ಲಿ ಯಶಸ್ವಿಯಾಗಿರುವಂತಹ ಶ್ರೀ ಸಾಯಿ ನೆಲಮಂಗಲ ತಂಡದ ಆಟಗಾರರು. ಎಸಮತ ದಾಳಿಯಲ್ಲಿ HYC ಹೆಸರುಗಟ್ಟ ತಂಡದ ಆಲ್ರೌಂಡರ್ ಪ್ರತಿಭೆ ಜಸ್ ನಂಬರ್ 8 ನವೀನನನ್ನು ಪರಿಚಯಿಸಿಕೊಳ್ತಾ ಇದ್ದಾವೆ. ಅಲ್ಲಿ ಬೋನಸ್ ಆನ್ ಆಗಿರುವಂತ ಸಂದರ್ಭ. 7 ಸಂಪೂರ್ಣ ಡಿಫೆನ್ಸ್ ಕೆಲಸ ಮಾಡಿಕೊಳ್ತಾ ಇದೆ. ಬೋನಸ್ ಆನ್ ಆಗಿರುವಂತ ಸಂದರ್ಭ.
ಎಸ್ಮತ ದಾಳಿಯಲ್ಲಿ ಐದು ಸಂಖ್ಯೆ 5ರ ದಾಳಿಗಾರನ ಪರಿಚಯಿಸಿಕೊಳ್ತಾ ಇದ್ದಾರೆ. ಸಿಪಡಕಲಾನ್ ಮೂವರ ಡಿಫೆನ್ಸ್ ಹಿಡಿತಾರೆ 2 ಅಂಕಗಳು. ಒಟ್ಟಾರೆ ಎಷ್ಟು ಅಂಕಗಳು ಕಾದು ನೋಡಬೇಕಾಗಿದೆ. ಎಂಡ್ ಲೈನಿಂಗ್ ಡಿಫೆನ್ಸ್ ವಿರುದ್ಧವಾಗಿ ಹಂತಕ್ಕಾಗಿ ಹುಡುಕಾಟ ಬರ್ತಾ ಇದೆ. ರನ್ನಿಂಗ್ ಹೆಡ್ ಇದ್ದ ಪ್ರಯತ್ನವಾಗಿತ್ತು, ಅಲ್ಲಿ ವೇಗದ ದಾಳಿಯನ್ನು ನಡೆಸಿಕೊಳ್ಳುತ್ತ ಪ್ರಯತ್ನ. ಇವನದ್ದು ಸುರಕ್ಷಿತ ಕೈಗಳು. ಇಲ್ಲಿ ಅವಳಿ ಅಂಕಗಳ ಜೋಡಣೆ ಆಗ್ತಾ ಇದೆ. ಮತ್ತೆ ಪಂದ್ಯಾಟದ ಮೇಲೆ ಹಿಡಿತವನ್ನ ಸಾಧಿಸಿಕೊಳ್ಳುವಂತ ಪ್ರಯತ್ನಗಳು. 17-13ರಲ್ಲಿ ಪಂದ್ಯಾಟ 17-13 ಇನ್ ಫೇವರ್ ಆಫ್ HYC ಹೆಸರಘಟ್ಟ. ಎಸೆದಾಳಿಯಲ್ಲಿ ಜಸ್ಟ್ ನಂಬರ್ 8 ನವೀನ ಪಂದ್ಯಾಟದ ದಿಕ್ಕನ್ನು ಬದಲಾಯಿಸಬಲ್ಲಂತ ಆಟಗಾರ. ಪ್ರಮುಖ ಆಟಗಾರರೆಲ್ಲ ಹೊರಗಿರುವ ವೇಳೆಯಲ್ಲಿ ಅಂತಿಮ 5 ನಿಮಿಷದ ಪಂದ್ಯಾಟ ಬಾಕಿ ಕೊಳ್ಳಿಸಿಕೊಳ್ಳುವಂತ ಪ್ರಯತ್ನಗಳು. ಲಾಸ್ಟ್ 5 minutes. The last and final call. ವಿಶ್ವೇಶ್ವರಯ್ಯ ಡುಕ್ಕಿ ಬಂತು. ಮಲ್ಟಿಪಲ್ ರೈಟ್ ಪಾಯಿಂಟ್ಸ್. ಹೆಸರು ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ 5 ಸಂಖ್ಯೆ 6ರ ಚೇತನ್ನ ಪರಿಚಯಿಸಿಕೊಳ್ತದ. ಬೋನಸ್ ಕಳೆದಂತ ಪ್ರಯತ್ನವಾಗಿತ್ತು. ಬೋನಸ್ ಅಂಕದ ಲಭಿಕೆ ಏನೋ ಸಿಕ್ತು. 18-15ರಲ್ಲಿ ಪಂದ್ಯಾಟ. ಕೊನೆಯ 4 ನಿಮಿಷದ ಪಂದ್ಯಾಟ ಉಳಿಸಿಕೊಳ್ತಾ ಇದ್ದವ. ಲಾಸ್ಟ್ 4 minutes. ಕೊನೆಯ 240 ಸೆಕೆಂಡಿನಲ್ಲಿ ಪಂದ್ಯಾಟದ ಚಿತ್ರಣ ಬದಲಾಗುತ್ತಾ ಕಾದು ನೋಡ್ಬೇಕಾಗಿದೆ. ಆಗಿರುವ ಸಂದರ್ಭ. ದಾಳಿಯಲ್ಲಿ ಶ್ರೀ ಸಾಯಿ ನೆಲಮಂಗಲದ ಪ್ರಮುಖ ದಾಳಿಗಾರನ ಪರಿಚಯಿಸಿಕೊಳ್ತಾ ಕಿಕ್ ಆಡುವ ಪ್ರಯತ್ನವಾಗಿತ್ತು. ಅಂತಿಮ ಕ್ಷಣದಲ್ಲಿ ಪಂದ್ಯಾಟದ ಕಾಲ ಹೆಚ್ಚಾಗ್ತಾ ಇದೆ. 18-16ರಲ್ಲಿ ಪಂದ್ಯಾಟ 18-16 ಇನ್ ಫೇವರ್ ಆಫ್ HYC ಹೆಸರಘಟ್ಟ. ಕಿಕ್ ಕಾಣುವ ಪ್ರಯತ್ನಗಳು, ಬ್ಯಾಟ್ ಮಾಡುವ ಪ್ರಯತ್ನವಾಗಿತ್ತು. ಸಮೀಪದಲ್ಲಿ ಬಂಧನವಾಗ್ತಾ ಇದೆ. ಈ ಭಾಗದಲ್ಲಿ ಪಂದ್ಯಾಟದ ಚಿತ್ರಣ ಬದಲಾಗ್ತಾ ಇದೆ. ಇನ್ ಫೇವರ್ ಆಫ್ HYC ಹೆಸರಘಟ್ಟ. ಎಸೆದಾಳಿಯಲ್ಲಿ ಜಸ್ಟ್ ನಂಬರ್ 5 ಪ್ರಸ್ತುತ ದಾಳಿಯಲ್ಲಿರುವ ದಾಳಿಗಾರ. ಅದ್ಭುತವಾದ ಟ್ಯಾಕಲ್ ಏನೋ ಬಂತು, ಸಪೋರ್ಟ್ ಬರಲಿಲ್ಲ. ಅಂತಿಮ 3 ನಿಮಿಷದ ಪಂದ್ಯಾಟ. ಕೊನೆಯ 180 ಸೆಕೆಂಡಿನಲ್ಲಿ ಪಂದ್ಯಾಟವನ್ನು ಉಳಿಸಿಕೊಳ್ಳುವ ಪ್ರಯತ್ನಗಳು. ದಾಳಿಯಲ್ಲಿ ಜಸ್ಟ್ ನಂಬರ್ 14 ಮಂಜುನಾಥ್ ಪ್ರಸ್ತುತ ದಾಳಿಯಲ್ಲಿರುವಂತಹ ದಾಳಿಗಾರ. ಬೋನಸ್ ಕಾಣಬಲ್ಲಂತ ಪ್ರಯತ್ನಗಳು. ಸ್ಪಷ್ಟ ಅಂಕದ ಹುಡುಕಾಟದಲ್ಲಿರುವಂತಹ ಅವಳಿ ತಂಡದ ಆಟಗಾರರ ನಡುವೆ ಅಂಕಕ್ಕಾಗಿ ಹುಡುಕಾಟ ಬರ್ತಾ ಇದೆ. ಅಂತಿಮ ಕ್ಷಣದಲ್ಲಿ ಪಂದ್ಯಾಟದ ಚಿತ್ರಣ ಬದಲಾಗುತ್ತಾ ಕಾದು ನೋಡ್ಬೇಕಾಗಿದೆ. ಮಿಷನ್ ಕರೆಕ್ಟ್ ಇದೆ. 20-20ರಲ್ಲಿ ಪಂದ್ಯಾಟ. ಕೊನೆಯ ಕರೆ ಚಾಮರಾಜಪೇಟೆ ಹಾಗೂ ವಿಶ್ವೇಶ್ವರಯ್ಯ 2 ತಂಡಗಳಿಗಿದು ಅಂತಿಮ ಕರೆ. ಜಾಸ್ತಿ ಮಟ್ಟು 21-20ರಲ್ಲಿ ಪಂದ್ಯಾಟ. ಅಂತಿಮ ಕ್ಷಣಗಳಲ್ಲಿ ಪಂದ್ಯಾಟದ ಕಾಲ ಹೆಚ್ಚಾಗ್ತಾ ಇದೆ. ಆದ್ರೆ ಇಲ್ಲಿ ಪ್ರೇಕ್ಷಕರ ಸೌಂಡ್ ಕಮ್ಮಿ ಆಗ್ತಾ ಇದೆ. ಎಸೆದಾಳಿಯಲ್ಲಿ 5 ಸಂಖ್ಯೆ 9ರ ಕುಮಾರ್ನ ಪರಿಚಯಿಸಿಕೊಳ್ತಾ ಇದ್ದಾವೆ. ಜಸ್ಟ್ ನಂಬರ್ 9 ಅರುಣ್ ಕುಮಾರ್ ಪ್ರಸ್ತುತ ದಾಳಿಯಲ್ಲಿರುವಂತಹ ದಾಳಿಗಾರ. ಬೋನಸ್ ಆನ್ ಆಗಿರುವಂತಹ ಸಂದರ್ಭ.
ಅಂತಿಮ 2 ನಿಮಿಷದ ಪಂದ್ಯಾಟ. ಕೊನೆಯ 120 ಸೆಕೆಂಡಿನ ಪಂದ್ಯಾಟದಲ್ಲಿ ಪಂದ್ಯಾಟವನ್ನು ಉಳಿಸಿಕೊಳ್ಳುವ ಪ್ರಯತ್ನಗಳು. ಒಂದಂಕದ ಮುನ್ನಡೆಯಲ್ಲಿರುವಂತ ಹೆಸರುಘಟ್ಟ ತಂಡದ ಆಟಗಾರರು 21-20. ಮತ್ತೆ ದಾಳಿಯಲ್ಲಿ 5 ಸಂಖ್ಯೆ 3ರ ಉದಯೋನ್ಮುಖ ತಾರೆಯನ್ನು ಗುರುತಿಸಿಕೊಳ್ತಾ ಇದ್ದಾವೆ ಶ್ರೀ ಸಾಯಿ ನೆಲಮಂಗಲ ತಂಡದ ಪ್ರಮುಖ ದಾಳಿಗಾರ. ಪ್ರಸ್ತುತ ದಾಳಿಯಲ್ಲಿರುವ ದಾಳಿ ಬೋನಸ್ ಆನ್ ಆಗಿರುವ ಸಂದರ್ಭ. ರನ್ನಿಂಗ್ ಹೆಡ್ ನ ಪ್ರಯತ್ನಗಳು. ಅಲ್ಲಿ ಅಂಕವನ್ನ ಹುಡುಕಾಟದಲ್ಲಿದ್ದಂತ ಆಟಗಾರ ನಡುವೆ ಅಂಕಕ್ಕಾಗಿ ಹುಡುಕಾಟ ಬರ್ತಾ ಇದೆ. ಮತ್ತೆ ದಾಳಿಯಲ್ಲಿ ಜಾಸ್ತಿ ನಂಬರ್ 8 ನವೀನ HYC ಹೆಸರುಗಡದ ಪ್ರಮುಖ ಆಲ್ರೌಂಡರ್ ಪ್ರತಿಭೆಯನ್ನು ಗುರುತಿಸಿಕೊಳ್ತಾ ಇದ್ದಾವೆ. ಬೋನಸ್ ಆನ್ ಆಗಿರುವ ಸಂದರ್ಭ ಕಿತ್ತಾಣ ಬಳಕ ಪ್ರಯತ್ನಗಳು. ಕಾರ್ನರ್ ವಿಭಾಗದಲ್ಲಿ ಅಂಕಕ್ಕಾಗಿ ಹುಡುಕಾಟವೇನು ಬಂತು. ಎಸೆದಾಳಿಯಲ್ಲಿ 5 ಸಂಖ್ಯೆ 7ರ ಯೋಗೇಶ. ಇಲ್ಲಿ ಡೂ ಆರ್ ಡೈ ನ ಸ್ಟ್ರಾಟಜಿ ಬರ್ತಾ ಇದೆ. ಹೆಸರು ಮಾಡು ಇಲ್ಲವೇ ಮಾಡಿ ದಾಳಿಯಲ್ಲಿ 5 ಸಂಖ್ಯೆ 9ರ ಪರಿಚಯಿಸಿಕೊಳ್ತಾ ಇದ್ದಾವೆ. ಇಲ್ಲಿ ಅಂಕವನ್ನು ಗಳಿಸಬೇಕಾದಂತ ಅನಿವಾರ್ಯತೆ. ಅಂಕವನ್ನು ಪಡಿ, ಇಲ್ಲದಿದ್ದರೆ ಅಂಕಣದಿಂದ ಹೊರ ನಡಿ. ಅದ್ಭುತವಾದ ಟ್ಯಾಕಲ್ ಬಂತು. ಕಂಡೀಷನ್ ಅಲ್ಲಿ ತೀರ್ಪುಗಾರರ ತೀರ್ಮಾನಕ್ಕೆ ಆಟಗಾರ ಬದ್ಧರಾಗಿರ್ಬೇಕು. ಗೋಟು ಉಳಿದ ಆಟಗಾರೆಲ್ಲ ಹಿಂದಕ್ಕೆ ಬನ್ನಿ. ಅಲ್ಲಿ ಅನುಭವಿ ತೀರ್ಪುಗಾರರು 3 ಜನ ತೀರ್ಪುಗಾರ ಈ ಪಂದ್ಯಕ್ಕೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಪಂದ್ಯಾಟ ಸಮಬಲದಲ್ಲಿ ಸಾಗಿ ಬರ್ತಾ ಇದೆ. 21-21. ರೈಟ್ ರೋಟ್ ಎಂಬ ತೀರ್ಮಾನ. ಇಲ್ಲಿ ಡಿಸಿಷನ್ ಪೆಂಡಿಂಗ್ ಆಗಿದೆ. ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಕೊನೆಯ ಹಂತದವರೆಗೂ ಕೂಡ ಮುನ್ನಡೆಯಲ್ಲಿದ್ದಂತ ತಂಡ ಇದೀಗ ಸಮಬಲದಲ್ಲಿ ಪಂದ್ಯಾಟವನ್ನು ಉಳಿಸಿಕೊಳ್ಳುವಂತ ಪ್ರಯತ್ನಗಳನ್ನು ಮೂಡಿಸಿಕೊಳ್ತಾ ಇದೆ.
ಅದೇನ ಕಳ್ಸಿ ಆಡ್ಸ್ಬಿಡ್ಬೇಕಾಗಿತ್ತು 1 ಗಂಟೆ 2 ಗಂಟೆ ಕಳ್ಸ್ಬಿಟ್ಟಲ್ಲ ಅದೇ ಈಗ ಎಸ್ ಮತ್ತೆ ದಾಳಿ. ಹೇಗಿದೆ ಅಣ್ಣ ನಾವ್ ಹೇಳಕ್ ನೆಕ್ಸ್ಟ್ ಮ್ಯಾಚ್ ಯಾವುದು? ಅಸಲು ಮುಂದಿನ ಪಂದ್ಯಾಟ ಚಾಮರಾಜಪೇಟೆ ವಿರುದ್ಧವಾಗಿ ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್ 7 ಆಟಗಾರರು ಪೂರ್ವ ಸಿದ್ಧತೆಯಲ್ಲಿರಬೇಕು. ಅಯ್ಯಯ್ಯಯ್ಯಯ್ಯೋ! ತಾಳ್ಮೆ ಇರಲಿ, ಅಲ್ಲಿ ಅಂಕವನ್ನ ಕೊಟ್ಟಾಗಿದೆ.
HMT ಕಾಲಿಂಬೈಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿ ಎಲ್ಲ ವಾಲಂಟಿಯರ್ಸ್ ದಯವಿಟ್ಟು ಎಂಟ್ರೆನ್ಸ್ ಹತ್ರ ಒಮ್ಮೆ ಆಗಮಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ. HMT ಕಾಲಿಂಬೈಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿ ಎಲ್ಲ ಪದಾಧಿಕಾರಿಗಳು ಅಂತಿಮ ಕರೆ ಚಾಮರಾಜಪೇಟೆ ಹಾಗೂ ವಿಶ್ವೇಶ್ವರಯ್ಯ ಎರಡು ತಂಡದ ನಾಯಕರೇ ತಮ್ಮ ತಂಡಗಳನ್ನು ಕಣಕ್ಕೆ ಕರೆತಾನೆ. ಹೆಸಲು ಮುಂದಿನ ಪಂದ್ಯಾಟಕ್ಕಾಗಿ ಅಂತಿಮ ಕರೆಯನ್ನು ರವಾನಿಸಿಕೊಳ್ತಾ ಇದ್ದೇವೆ. ಚಾಮರಾಜಪೇಟೆ ವಿರುದ್ಧವಾಗಿ ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್ ಎರಡು ತಂಡದ ಆಟಗಾರರು ಅಲ್ಲಿ ಪೂರ್ವ ಸಿದ್ಧತೆಯಲ್ಲಿರಬೇಕು. ದಯಮಾಡಿ ಇಲ್ಲಿ ಅಂಕಣವನ್ನು ಕಾಲಿಡಬೇಡಿ. ಸಮಯಕ್ಕೆ ಬೆಲೆ ಕೊಡಿ, ಸಮಯ ನಿಮಗೆ ಬೆಲೆ ಕೊಡುತ್ತೆ. ಎಲ್ಲ ಆಟಗಾರರ ಗಮನಕ್ಕೆ ನಮ್ಮ ಮುಖ್ಯ ತೀರ್ಪುಗಾರರು ಹಾಗೆ ಕಮಿಟಿಯ ಒಂದು ತೀರ್ಮಾನದ ಮೇರೆಗೆ ಒಂದು ನಿರ್ಣಯವನ್ನ ನೀಡಲಾಗಿದೆ. ದಯವಿಟ್ಟು ಎರಡು ತಂಡದ ಆಟಗಾರರು ಕ್ರೀಡಾ ಸ್ಫೂರ್ತಿಯಿಂದ ಕ್ರೀಡಾ ಮನೋಭಾವನೆಯಿಂದ ಗೆ ಬೆಲೆಯನ್ನ ನೀಡುತ್ತಾ ಈ ಕಬಡ್ಡಿ ಪಂದ್ಯಾವಳಿಯ ಯಶಸ್ಸಿನಲ್ಲಿ ದಯವಿಟ್ಟು ಎರಡು ತಂಡದ ಆಟಗಾರರು ಸಹಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಸಣ್ಣ ಪುಟ್ಟ ತಪ್ಪುಗಳು ಎರಡು ಸಹಜ. ನಾಯಕರು ಪ್ರಚಾರಕರ ಬಳಿ ಬನ್ನಿ. ಕ್ಯಾಪ್ಟನ್ ಸಾಬ್ HYC ಹೆಸರುಘಟ್ಟ ಹಾಗೂ ನೆಲಮಂಗಲ ಕ್ಯಾಪ್ಟನ್ ನಮ್ಮ ಈ ಕಾರ್ಯಕ್ರಮಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ HMT ಕಾಲಿಂಬೈಸ್ ನ ಅಧ್ಯಕ್ಷರಾಗಿರುವಂತ ಶ್ರೀಯುತ ಎ ಉದಯ್ ಸರ್ ಅವರು ಆಗಮಿಸಲಿದ್ದಾರೆ. ಅವರಿಗೆ HMT ಕಾಲಿಂಬೈಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿ ವತಿಯಿಂದ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ಲಿಕ್ಕಿದ್ದಾವೆ. HMT ಕಾಲಿಂಬೈಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿಯವರ ಸಂಯುಕ್ತ ಆಶ್ರಯದಲ್ಲಿ 4 ದಿನಗಳ ಕಾಲ ಅದ್ದೂರಿ ಕಬಡ್ಡಿ ಪಂದ್ಯಾಕೂಟವನ್ನ ಆಯೋಜನೆ ಮಾಡಲಾಗಿದೆ. 3ನೇ ದಿನದ ಪ್ರಸ್ತುತ ಪಂದ್ಯಾಕೂಟ ಸಾಗಿಸಿಕೊಳ್ಳುವಂತ ಪ್ರಯತ್ನಗಳು ಅಲ್ಲ. ನಮ್ಮ ಈ ಕಾರ್ಯಕ್ರಮಕ್ಕೆ HMT ಕಾಲಿಂಬೈಸ್ ನ ಅಧ್ಯಕ್ಷರು ಸನ್ಮಾನ್ಯ ಶ್ರೀಯುತ ಎ ಉದಯ್ ಸರ್ ಅವರು ಆಗಮಿಸ್ತಾ ಇದ್ರು. ಅವರಿಗೆ HMT ಕಾಲಿಂಬೈಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿ ವತಿಯಿಂದ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮೆಲ್ಲ HMT ಕಾಲಿಂಬೈಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿಯ ಯುವಕರು. ವಿಶ್ವನಾಥ್ ಸರ್ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ HMT ಕಾಲಿಂಬೈಸ್ ನ ಅಧ್ಯಕ್ಷರು ಸನ್ಮಾನ್ಯ ಶ್ರೀಯುತ ಎ ಉದಯ್ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೆ ಭವ್ಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. HMT ಕಾಲಿಂಬೈಸ್ ನ ಆಧಾರ ಸ್ತಂಭವಾಗಿ ಕ್ರೀಡಾ ಪ್ರತಿಭೆಗಳಿಗೆ ಮಾರ್ಗದರ್ಶಕರಾಗಿ ಹಿರಿಯರಾಗಿರುವಂತಹ ಶ್ರೀಯುತ ಎ ಉದಯ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರೆ ಅವರಿಗೆ HMT ಕಾಲಿಂಬೈಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿ ವತಿಯಿಂದ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ಭವ್ಯ ವೇದಿಕೆಗೆ ನಮ್ಮ HMT ಕಾಲಿಂಬೈಸ್ ನ ಆಧಾರ ಸ್ತಂಭವಾಗಿರುವಂತ ಅಧ್ಯಕ್ಷರು ಸನ್ಮಾನ್ಯ ಶ್ರೀಯುತ ಎ ಉದಯ್ ಸರ್ ಅವರಿಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಎರಡು ತಂಡದ ಆಟಗಾರ ಗಮನಕ್ಕೆ ತೀರ್ಪುಗಾರರ ಹಾಗೂ ಕಮಿಟಿಯ ಒಂದು ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತೆ. ಇಲ್ಲಿ ಯಾವುದೇ ರೀತಿಯಾದಂತಹ ವಾದ ವಿವಾದಕ್ಕೆ ಅವಕಾಶ ಇರೋದಿಲ್ಲ. ಯಾಕಂದ್ರೆ ಒಂದು ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡುವಂತದ್ದು ಅಷ್ಟು ಸುಲಭದ ಮಾತಲ್ಲ. ಯಾಕಂದ್ರೆ ಸಾಕಷ್ಟು ವ್ಯವಸ್ಥಿತವಾದಂತ ಈ ಒಂದು ಕಬಡ್ಡಿ ಪಂದ್ಯಾವಳಿ ಸಣ್ಣ ಪುಟ್ಟ ಗೊಂದಲಗಳು ಬರುವಂತದ್ದು ಸಹಜ. ಆದ್ರೆ ಎರಡು ತಂಡದ ಆಟಗಾರರು ಕ್ರೀಡಾ ಸ್ಫೂರ್ತಿಯಿಂದ ಕ್ರೀಡಾ ಮನೋಭಾವನೆಯಿಂದ ಆಟವನ್ನ ಆಡಿ ಕಬಡ್ಡಿಯನ್ನ ಗೆಲ್ಲಿಸಬೇಕು. ಕ್ರೀಡೆಯಲ್ಲಿ ಸೋಲು ಗೆಲುವು ಸಹಜ. ಶಿಬೆ ಎಲ್ಲ ಆಟಗಾರರಿಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಆಟಗಾರರು ಊಟದ ಟೋಕನ್ ಅನ್ನ ಆಕಾಶ್ ಅವರ ಹತ್ತಿರ ಟೋಕನ್ ಅನ್ನ ಪಡ್ಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದಾರೆ.
ಕರೆಕ್ಟ್ ಸರ್ ಔಟ್ ವೀಕ್ಷಕರೇ, ಸಮಯ ರಾತ್ರಿ 10 ಗಂಟೆ 10 ನಿಮಿಷ. ಅದ್ಭುತವಾದ ಪಂದ್ಯಕೂಟ ಸಾಗಿ ಬರ್ತಾ ಇದೆ. 22-21ರಲ್ಲಿ ಪಂದ್ಯಾಟವನ್ನು ಉಳಿಸಿಕೊಳ್ಳುವಂತ ಪ್ರಯತ್ನಗಳು. ಎಸ್ಎಲ್ ಮುಂದಿನ ಪಂದ್ಯಾಟಕ್ಕಾಗಿ ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧವಾಗಿ ಚಾಮರಾಜಪೇಟೆ 7 ತಂಡದ ಆಟಗಾರರು ಪೂರ್ವ ಸಿದ್ಧತೆಯಲ್ಲಿರಬೇಕು. ಈಗಾಗಲೇ ಮುಂಚಿತವಾಗಿ ಪಂದ್ಯಾಟಗಳನ್ನ ತಿಳಿಸಿಕೊಳ್ತಾ ಇದ್ದಾವೆ. ಇನ್ನು ಕೂಡ ಸಾಕಷ್ಟು ಪಂದ್ಯಾಟಗಳು ನಡೀಬೇಕಾಗಿದೆ. ಲೋನ್ ಕೊಟ್ಟು 3.3 ಪ್ಯಾಕ್ ಎಸ್ಎಲ್ ಎಲ್ಲ ಮುಖ್ಯಸ್ಥರ ಒಂದು ಸಮ್ಮುಖದಲ್ಲಿ ಒಂದು ಪಂದ್ಯ ಮತ್ತೆ ಆರಂಭಗೊಳ್ಳಲಿಕ್ಕಿದೆ. ದಯವಿಟ್ಟು ಆಟಗಾರರು ಸಹಕರಿಸಿ. ಚಾಮರಾಜಪೇಟೆ ಹಾಗೂ ವಿಶ್ವೇಶ್ವರಯ್ಯ ತಂಡದ ನಾಯಕ ಚಾಮರಾಜಪೇಟೆ ಹಾಗೂ ವಿಶ್ವೇಶ್ವರಯ್ಯ ತಂಡದ ನಾಯಕರೇ ತಮ್ಮ ತಂಡಗಳನ್ನು ಕಣಕ್ಕೆ ಕರೆತನ್ನಿ. ಇನ್ನು 3 ಮ್ಯಾಚ್ ಇದೆ ಈಗ. ಎಸ್ಎಲ್ ಚಾಮರಾಜಪೇಟೆ ಹಾಗೂ ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರು ಸರ್ ಸಿದ್ಧತೆಯಲ್ಲಿರಬೇಕು. ಈ ಪಂದ್ಯಾಟ ಮುಗಿದ ಕೂಡಲೇ ಅಂಕಣದವರ ಪ್ರವೇಶ ಪಡೆದುಕೊಳ್ಳಿ. ಇಪ್ಪತ್ತೊಂದು 20ರಲ್ಲಿ ಪಂದ್ಯಾಟ. ಅಲ್ಲಿ ಅಂಕಕ್ಕಾಗಿ ಕಾದಾಟ. ಅವ್ರದೇ ಹಾಡಾಗ್ತೆ.
ನೋಡಿ, ಆಟಗಾರರು ಕ್ರೀಡೆಯಲ್ಲಿ ಕ್ರೀಡಾ ಸ್ಫೂರ್ತಿಯಿಂದ ಕಬಡ್ಡಿಗೆ ಗೌರವ ನೀಡಿ ದಯವಿಟ್ಟು ಈ ಒಂದು ಸಂಘಟನೆಯನ್ನು ಮಾಡ್ಬೇಕಾದ್ರೆ ಸಾಕಷ್ಟು ಪರಿಶ್ರಮವನ್ನು ಹಾಕಿರ್ತಾರೆ. ಕೆಲವು ಸಣ್ಣ ಪುಟ್ಟ ತಪ್ಪುಗಳು ಆಗುವಂತ ಸಹಜ. ಅದೆಲ್ಲದಕ್ಕೂ ಬುದ್ಧಿ ನಡಬೇಕಾಗಿರುವಂತದ್ದು ಮನುಷ್ಯನ ನಿಜವಾದಂತ ಗುಣ. ಬನ್ನಿ ಸ್ವಸ್ತಿಕ್ ಹಾಗೂ ವಿಶ್ವೇಶ್ವರಯ್ಯ ತಂಡದ ನಾಯಕರೇ ಚಾಮರಾಜಪೇಟೆ ಹಾಗೂ ವಿಶ್ವೇಶ್ವರಯ್ಯ ಎರಡು ತಂಡದ ನಾಯಕರೇ ಸರಿ, ದಯವಿಟ್ಟು ಎರಡು ತಂಡಗಳು ಹೊರಗಡೆ ಹೋಗಿ ನಾವು ಆಮೇಲೆ ಡಿಸಿಷನ್ ತಗೊಂತೀವಿ. ಆಡ್ತಾರ ಇಲ್ವಾ ಕೇಳೋರು, ಆಡ್ತಾರ ಇಲ್ವಾ ಕೇಳ್ಬಿಡು ಫಸ್ಟ್.
ಹಲೋ 2 ಮಿನಿಟ್ ನೋಡ್ಕೊಳ್ಳಿ, ಆಗ್ಲಿಲ್ಲ ಅಂದ್ರೆ ಮ್ಯಾಚ್ ಕ್ಲೋಸ್ ಮಾಡಿ. 2 ಮಿನಿಟ್ ನೋಡ್ಕೊಳ್ಳಿ, ಆಗ್ಲಿಲ್ಲ ಅಂದ್ರೆ ಮ್ಯಾಚ್ ಕ್ಲೋಸ್ ಮಾಡಿ. ಚಾಮರಾಜಪೇಟೆ ಹಾಗೂ ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್ ಎರಡು ತಂಡಗಳಿಗೆ ಇದು ಅಂತಿಮ ಕರೆ. ಎರಡು ತಂಡಗಳಿಗೆ ಇದು ಅಂತಿಮ ಕರೆ. ಲಾಸ್ಟ್ ಅಂಡ್ ಫೈನಲ್ ಕಾಲ್. ಬನ್ನಿ ಜಲ್ದಿ. ವಿಶ್ವೇಶ್ವರಯ್ಯ ಹಾಗೂ ಚಾಮರಾಜಪೇಟೆ ತಂಡದ ನಾಯಕರೇ,